ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ, ಇವತ್ತಿನ ಮೊದಲ ಪ್ರಶ್ನೆ, SC ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು? ಅಂದರೆ ಈ ಒಂದು SC ಈ ಸಮುದಾಯ ಇದೆಯೋ ಆ ಸಮುದಾಯದಲ್ಲಿ ಈ ಒಳ ಮೀಸಲಾತಿ ಜಾರಿ ಮಾಡಿದ ದೇಶದ ಮೊದಲ ಒಂದು ರಾಜ್ಯ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ತೆಲಂಗಾಣ ರಾಜ್ಯ ಏನು ಮಾಡಿದೆ ಅಂದರೆ ಈ SC ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ ಈ ದೇಶದ ಮೊದಲ ರಾಜ್ಯವಾಗಿದೆ. ಯಾವುದು? ತೆಲಂಗಾಣ ಸರ್ಕಾರ. ಅದೇ ರೀತಿಯಾಗಿ ಈ ಒಂದು ಇಲ್ಲಿ ತೆಲಂಗಾಣದಲ್ಲಿ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕ ಕೂಡ ಈ ಒಂದು ಮೀಸಲಾತಿ ಜಾರಿ ಮಾಡಿದ ಎರಡನೇ ಒಂದು ರಾಜ್ಯವಾಗಿದೆ. ಎರಡನೇ ರಾಜ್ಯವಾಗಲಿದೆ ಅಂತ ಹೇಳ್ತೀವಿ ಇಲ್ಲಿ ಕರ್ನಾಟಕದಲ್ಲಿ. ಇದರ ಬಗ್ಗೆ ನೋಡೋದಾದರೆ, ಪರಿಶಿಷ್ಟ ಜಾತಿ ಅಂದರೆ SC ಉಪಜಾತಿಗಳನ್ನು ಪ್ರತ್ಯೇಕವಾಗಿ ವಿಭಾಗಿಸಿ ಅವರಿಗೆ ಒಳ ಮೀಸಲಾತಿ ನೀಡುವ ಐತಿಹಾಸಿಕ ಅಧಿಸೂಚನೆಯನ್ನು ತೆಲಂಗಾಣ ಸರ್ಕಾರ ಹೊರಡಿಸಿದೆ ಅಂತ ಹೇಳ್ಬೋದು ನಾವು. ಈ ಒಂದು SC STಗೆ ಸಂಬಂಧಿಸಿದಂತೆ ಈ ಒಂದು ಒಳ ಮೀಸಲಾತಿ ಇರ್ತಲ್ಲೋ ಆ ಮೀಸಲಾತಿ ಬಗ್ಗೆ ಏನಂದರೆ ತೆಲಂಗಾಣ ಸರ್ಕಾರ ಆದೇಶವನ್ನು ಹೊರಡಿಸಿದೆ, ಅಧಿಸೂಚನೆಯನ್ನು. ಇದರೊಂದಿಗೆ SC ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯವಾಗಿ ತೆಲಂಗಾಣ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಯಾವ ರಾಜ್ಯ? ತೆಲಂಗಾಣ ರಾಜ್ಯ ಈ ಒಂದು SC ಸಮುದಾಯಗಳ ಒಳ ಮೀಸಲಾತಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯವಾಗಿದೆ. ಒಳ ಮೀಸಲಾತಿ ಏಕಪ್ಪ ಅಂತಂದರೆ SC ಸಮುದಾಯದಲ್ಲಿನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಹಿಂದುಳಿದವರಿಗೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ಲಾಭ ಸಿಗುತ್ತಿಲ್ಲ. ಅದರ ಸಲುವಾಗಿ ಈ ಒಳ ಮೀಸಲಾತಿ ನೀಡಬೇಕಂತ ವಿಚಾರಣೆ ಮಾಡಲಾಗಿದೆ. ಮೀಸಲಾತಿ ಬಲಾಢ್ಯ ಪಂಗಡಗಳ ಪಾಲಾಗುತ್ತಿದೆ ಎಂಬ ಆರೋಪವಿತ್ತು. ಇದನ್ನು ದೂರು ಮಾಡುವ ಸಲುವಾಗಿ ಇದೀಗ ಅತ್ಯಂತ ಹಿಂದುಳಿದ ಉಪಜಾತಿಗಳಿಗೂ ಕನಿಷ್ಠ ಮೀಸಲಾತಿ ಭರವಸೆ ನೀಡಲಾಗಿದೆ. ಏನಪ್ಪ ಅಂತಂದರೆ ಈ ಒಂದು ಬಲಾಢ್ಯ ಅಂದರೆ ಪ್ರಬಲವಾದ ಒಂದು ಪಂಗಡಗಳಿಗೆ ಈ ಒಂದು ಮೀಸಲಾತಿ ಪಾಲಾಗುತ್ತಿದೆ. ಆದ ಕಾರಣ ಏನಪ್ಪ ಅಂತಂದರೆ ಈ ಒಂದು ಹಿಂದುಳಿದ ಒಂದು ಉಪಜಾತಿಗಳಿರ್ತಾವಲ್ಲ ಅವಕ್ಕೆ ಕನಿಷ್ಠ ಮೀಸಲಾತಿಯನ್ನು ಸಿಗಲು ಸಲುವಾಗಿ ಏನು ಮಾಡಲಾಗಿದೆ? ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಅಂತ ಹೇಳ್ಬೋದು ಇಲ್ಲಿ ತೆಲಂಗಾಣ ರಾಜ್ಯದಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಅಂಬೇಡ್ಕರ್ ಪ್ರತಿಮೆ ಯಾವ ನಗರದಲ್ಲಿದೆ? ವಿಶ್ವದಲ್ಲೇ ಒಂದು ಅಂಬೇಡ್ಕರ್ ಅವರ ಪ್ರತಿಮೆ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ವಿಜಯವಾಡ ಅಂತ ಹೇಳ್ತೀವಿ. ಅಂದರೆ ವಿಜಯವಾಡದಲ್ಲಿ ಏನಂದರೆ ಈ ಒಂದು ಅಂಬೇಡ್ಕರ್ ಅವರ ಅತಿ ದೊಡ್ಡ ಪ್ರತಿಮೆ ಕಂಡುಬರುತ್ತದೆ ಅಂತ ಹೇಳ್ಬೋದು. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಬೆಂಗಳೂರು ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮ್ಯೂಸಿಯಂ ಹಾಗೂ ದೇಶದ ಅತಿ ಎತ್ತರವಾದ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗುವುದು ಎಂದು CM ಆಗಿರುವ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಏನಪ್ಪ ಅಂತಂದರೆ ಈಗ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮ್ಯೂಸಿಯಂ ಹಾಗೂ ದೇಶದಲ್ಲೇ ಒಂದು ಅತಿ ಎತ್ತರವಾದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಂತ CM ಆಗಿರುವಂಥ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಏನಪ್ಪ ಅಂತಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಪೀಠ ಸ್ಥಾಪನೆ ಮಾಡುವುದಾಗಿ ಕೂಡ ಇವರು ಹೇಳಿದ್ದಾರೆ. ಮೈಸೂರು ನಗರದಲ್ಲಿ ಏನಪ್ಪ ಅಂತಂದರೆ ಈ ಒಂದು ವಿಶ್ವವಿದ್ಯಾಲಯದ ಸಂವಿಧಾನ ಪೀಠ ರಚನೆ ಮಾಡಬೇಕಂತ ಹೇಳಿದ್ದಾರೆ. ಸ್ಥಾಪನೆ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈಗ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ದೇಶ ಮತ್ತು ವಿಶ್ವದ ಅತಿ ದೊಡ್ಡ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಈ ಪ್ರತಿಮೆ 206 ಅಡಿ ಎತ್ತರವಿದೆ ಅಂತ ಹೇಳ್ತೀವಿ. ಅಂದರೆ ಈಗ ಎಲ್ಲಂದರೆ ವಿಜಯವಾಡದಲ್ಲಿ ಪ್ರೆಸೆಂಟ್ ದೇಶದ ಜೊತೆಗೆ ವಿಶ್ವದ ಒಂದು ಅತ್ಯಂತ ದೊಡ್ಡದಾದ ಅಂಬೇಡ್ಕರ್ ಒಂದು ಪ್ರತಿಮೆ ಎಲ್ಲಿದೆ ಅಂದರೆ ವಿಜಯವಾಡದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಈ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕಂತ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಘೋಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಮನ್ನು ಕೂಡ ಸ್ಥಾಪನೆ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಅಂತರಿಕ್ಷಯಾನ ಮಾಡಿದ ಪ್ರಥಮ ಮಹಿಳೆ ಯಾರು? ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಅಂತರಿಕ್ಷ ಅಂದರೆ ಬಾಹ್ಯಾಕಾಶಕ್ಕೆ ಒಂದು
ಅಂತರಿಕ್ಷಯಾನ ಮಾಡಿದಂಥ ಒಂದು ಪ್ರಥಮ ಮಹಿಳೆ ಯಾರಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಡಿ, ವ್ಯಾಲೆಂಟೈನಾ ಟೆರೆಸ್ಕೋವಾ ಅಂತ ಹೇಳ್ತೀವಿ. ಅಂದರೆ ವ್ಯಾಲೆಂಟೈನಾ ಟೆರೆಸ್ಕೋವಾ ಅವರು ಅಂತರಿಕ್ಷಯಾನ ಮಾಡಿದ ಪ್ರಥಮ ಮಹಿಳೆಯಾಗಿದ್ದಾರೆ. ಭಾರತ ದೇಶದಿಂದ ಒಂದು ಅಂತರಿಕ್ಷಯಾನ ಮಾಡಿದ ಒಂದು ಪ್ರಥಮ ಮಹಿಳೆ ಯಾರು ಅಂದರೆ ಕಲ್ಪನಾ ಚಾವ್ಲಾ ಆಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ಅಂತರಿಕ್ಷಯಾನ ಮಾಡಿದ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ಭಾರತ ಬಿಟ್ಟು ವ್ಯಾಲೆಂಟೈನಾ ಟೆರೆಸ್ಕೋವಾ ಆಗ್ತಾರೆ. ನ್ಯೂಸಲ್ಲಿ ಏನು ಕೊಟ್ಟಿತ್ತಂದರೆ ಬಾಹ್ಯಾಕಾಶ ನೆಗೆದ 6 ಮಹಿಳೆಯರು ತಂಡ ಅಂತ ಕೊಟ್ಟಿತ್ತು. ಅಂದರೆ 6 ಜನ ಒಂದು ಈ ಬಾಹ್ಯಾಕಾಶಕ್ಕೆ ತೆರಳಿದ್ದರು. ಈಗ ಅವರು ವಾಪಸ್ ಬಂದಿದ್ದಾರೆ. ಇದರ ಬಗ್ಗೆ ನೋಡೋದಾದರೆ ಖ್ಯಾತ ಪಾಪ್ ಗಾಯಕಿ ಕ್ಯಾಟಿ ಪೆರ್ರಿ ಒಳಗೊಂಡ 6 ಮಹಿಳೆಯರು ಜೆಫ್ ಬೆಜೋಸ್ ಒಡೆತನದಲ್ಲಿರುವ ಬ್ಲೂ ಒರಿಜಿನ್ ನೌಕೆಯಲ್ಲಿ ಬಾಹ್ಯಾಕಾಶವನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಈ ಒಂದು 6 ಜನ ಮಹಿಳೆಯರು ಏನು ಮಾಡಿದ್ದಾರೆ ಅಂದರೆ ಈ ಜೆಫ್ ಬೆಜೋಸ್ ಒಡೆತನದಲ್ಲಿರುವಂಥ ಬ್ಲೂ ಒರಿಜಿನ್ ನೌಕೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಬಾಹ್ಯಾಕಾಶವನ್ನು ಯಶಸ್ವಿಯಾಗಿ ಕೈಗೊಂಡರು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಈ ಮಹಿಳೆಯರೇ ಇದ್ದ ತಂಡವೊಂದು ಹೀಗೆ ಯಾನ ಮಾಡಿದ ಇತಿಹಾಸದಲ್ಲೇ ಇದೇ ಮೊದಲು. ಈ ಮಹಿಳೆಯರ ತಂಡ ಒಂದು ಈ ರೀತಿಯಾಗಿ ಹೋಗಿ ಬಂದದ್ದು ಏನಂದರೆ ಇತಿಹಾಸದಲ್ಲೇ ಒಂದು ಮೊದಲಾಗಿದೆ ಅಂತ ಹೇಳ್ತೀವಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯಾಗಿ ಒಂದು 6 ಜನ ಮಹಿಳೆಯರ ತಂಡ ಏನು ಮಾಡಿದೆ ಅಂದರೆ ಬಾಹ್ಯಾಕಾಶಕ್ಕೆ ತೆರಳಿದೆ. ಬ್ಲೂ ಒರಿಜಿನ್ ನ್ಯೂ ಶೆಫರ್ಡ್ ಗಗನ ನೌಕೆ ಪಶ್ಚಿಮ ಟೆಕ್ಸಾಸ್ನ ಉಡಾವಣಾ ಕೇಂದ್ರದಿಂದ 107 ಕಿಲೋಮೀಟರ್ ಮೇಲಿನ ಪ್ರದೇಶಕ್ಕೆ ಯಾನ ಕೈಗೊಂಡು ಅಲ್ಲಿ 10 ನಿಮಿಷ ಕಳೆದು ಬಳಿಕ ಯಶಸ್ವಿಯಾಗಿ ಭೂಮಿಗೆ ತಲುಪಿದೆ. ಏನಪ್ಪ ಅಂತಂದರೆ ಇದು ಗಗನನೌಕೆ ನ್ಯೂ ಶೆಫರ್ಡ್ ಗಗನನೌಕೆ ಏನು ಮಾಡಿದೆ ಅಂದರೆ 107 ಕಿಲೋಮೀಟರ್ ಮೇಲಕ್ಕೆ ಹೋಗಿ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಎಷ್ಟು? 107 ಕಿಲೋಮೀಟ್ರ್ ಪ್ರದೇಶ ಯಾನ ಕೈಗೊಂಡು ಅಲ್ಲಿಂದ 10 ನಿಮಿಷಗಳ ಕಾಲ ಅಲ್ಲಿತ್ತಂತೆ. 10 ನಿಮಿಷಗಳ ಕಾಲ ಅಲ್ಲಿದ್ದು 10 ನಿಮಿಷಗಳ ಕಾಲ ಅಲ್ಲಿದ್ದು ಗೆಸಿಂದ ಆಮೇಲೆ ಕೆಳಗೆ ಕ್ಷೇಮವಾಗಿ ಬಂದು ಇಳಿದಿದೆ. 1963ರಲ್ಲಿ ಸೋವಿಯತ್ ರಷ್ಯಾದ ಮಹಿಳಾ ಗಗನಯಾತ್ರಿಯಾಗಿರುವ ವ್ಯಾಲೆಂಟೈನಾ ಟೆರೆಸ್ಕೋವಾ ಅವರು ಏಕಾಂಗಿಯಾಗಿ ಗಗನಯಾನ ಮಾಡಿದ್ದರು. ಯಾವಾಗ? 1963ದಾಗ ಏನಂದರೆ ಈ ಒಂದು ರಷ್ಯಾ ದೇಶದ ಮಹಿಳೆ ಆಗಿರುವಂಥ ವ್ಯಾಲೆಂಟೈನಾ ಟೆರೆಸ್ಕೋವಾ ಅವರು ಏಕಾಂಗಿಯಾಗಿ ಒಂದು ಗಗನಯಾತ್ರೆಯನ್ನು ಮಾಡಿರುವ ಮಹಿಳೆ ಆಗಿರ್ತಾರೆ. ಇವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಹಿಳೆ ಕೂಡ ಆಗಿದ್ದಾರೆ. ವ್ಯಾಲೆಂಟೈನಾ ಟೆರೆಸ್ಕೋವಾ ಅವರು ಈ ಒಂದು ಏಕಾಂಗಿಯಾಗಿ ಗಗನಯಾನ ಮಾಡಿದ ಮೊದಲ ವ್ಯಕ್ತಿ ಕೂಡ ಆಗಿದ್ದಾರೆ ಅಂತ ಹೇಳ್ತೀವಿ. ಅಂತರಿಕ್ಷಯಾನ ಮಾಡಿದ ಮೊದಲ ಪುರುಷ ಯಾರಪ್ಪ ಅಂತಂದರೆ ಯೂರಿ ಅಲೆಕ್ಸಿಯೇವಿಚ್ ಗಗರಿನ್. ಇವರನ್ನು ಯೂರಿ ಗಗರಿನ್ ಅಂತ ಕರಿತೀವಿ ನಾವು. ಅಂದರೆ ಅಂತರಿಕ್ಷಯಾನ ಮಾಡಿದ ಮೊದಲ ಪುರುಷ ಯಾರಪ್ಪ ಅಂತಂದರೆ ಯೂರಿ ಗಗರಿನ್ ಅಂತ ಕರಿತೀವಿ. ಅಂತರಿಕ್ಷಯಾನ ಮಾಡಿದ ಪ್ರಥಮ ಭಾರತೀಯ ಪುರುಷ ಯಾರಂದರೆ ರಾಕೇಶ್ ಶರ್ಮಾ ಆಗಿದ್ದಾರೆ. ರಾಕೇಶ್ ಶರ್ಮಾ ಅವರು ಏನಪ್ಪ ಅಂತಂದರೆ ಅಂತರಿಕ್ಷಯಾನ ಮಾಡಿದ ಪ್ರಥಮ ಭಾರತೀಯ. ಇವರು ಯಾವಾಗ ಈ ಒಂದು ಅಂತರಿಕ್ಷಯಾನ ಮಾಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ವರ್ಷ ಯಾವ ವರ್ಷದಂದು ಇವರು ರಾಕೇಶ್ ಶರ್ಮಾ ಅವರು ಅಂತರಿಕ್ಷಯಾನ ಮಾಡಿದ ವ್ಯಕ್ತಿಯಾಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತ ಮಹಿಳೆ ಯಾರು ಅಂದರೆ ಕಲ್ಪನಾ ಚಾವ್ಲಾ. ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶದ ಯಾನ ಮಾಡಿದಂಥ ಭಾರತೀಯ ಮೊದಲ ಮಹಿಳೆ ಆಗಿದ್ದಾರೆ ಕಲ್ಪನಾ ಚಾವ್ಲಾ ಅವರು. ಈ ರೀತಿಯಾಗಿ ನಾವು ನ್ಯೂಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಿರ್ತೀನಿ. ನಿಮ್ಗೆ ಏನಾದರೂ ಇದು ಇಷ್ಟ ಆಗಿತ್ತು ಅಂದರೆ ಬೇಗ ನಾನು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಅದೇ ವಿಡಿಯೋ ಹೇಗಿತ್ತು ಅಂತ ಕೂಡ ಕಮೆಂಟ್ ಕೂಡ ಹಾಕಿ. ಓಕೆ, ಕಮೆಂಟ್ನ ಒಂದು ವೀಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಆಟೋಮೇಟಿವ್ ಇಂಡಸ್ಟ್ರಿ ಕುರಿತು ಸಮಗ್ರ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಂತ ಹೇಳ್ಬೋದು. ಯಾವುದು? ನೀತಿ ಆಯೋಗ. ನೀತಿ ಆಯೋಗ ಏನಂದರೆ ಈ ಒಂದು ಆಟೋಮೇಟಿವ್ ಇಂಡಸ್ಟ್ರಿ ಕುರಿತು ಸಮಗ್ರ ವರದಿಯನ್ನು ಬಿಡುಗಡೆ ಮಾಡಿದೆ ನೀತಿ ಆಯೋಗ. ಈ ಸ್ಥಾಪನೆ ಆಗಿದೆ ಯಾವಾಗ ಅಂದರೆ 2015ರಲ್ಲಿ ನೀತಿ ಆಯೋಗ ಸ್ಥಾಪನೆ ಆಗ್ತದೆ. ಇದು ಯೋಜನಾ ಆಯೋಗ ಬದಲಾಗಿ ಬಂದಿರುವಂಥ ಒಂದು ಕಾರ್ಯಕ್ರಮ ಇದೆ. ಅಂದರೆ ಯಾವುದು? ಯೋಜನಾ ಆಯೋಗ ಬದಲಾಗಿ ಯಾವುದು ಬರ್ತದೆ? ನೀತಿ ಆಯೋಗ 2015ರಾಗ ಸ್ಥಾಪನೆ ಆಗಿದೆ. ಇದರ ಒಂದು ಅಧ್ಯಕ್ಷರು ಯಾರು ಇರ್ತಾರಂದ್ರೆ ನರೇಂದ್ರ ಮೋದಿ ಅವರು ಇರ್ತಾರೆ. ಅಂದರೆ ಪ್ರಧಾನಮಂತ್ರಿ ಅವರು ಈ ಒಂದು ನೀತಿ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಬಗ್ಗೆ ನೋಡಿಕೊಳ್ಳೋಣ. ನೀತಿ ಆಯೋಗವು ಆಟೋಮೋಟಿವ್ ಇಂಡಸ್ಟ್ರಿ ಅಂದರೆ ಪವರಿಂಗ್ ಇಂಡಿಯಾಸ್ ಪಾರ್ಟಿಸಿಪೇಟಿವ್
ಇನ್ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಎಂಬ ಶೀರ್ಷಿಕೆ ಸಮಗ್ರ ವರದಿಯನ್ನು ಬಿಡುಗಡೆ ಮಾಡಿದೆ. ಯಾವುದು? ನೀತಿ ಆಯೋಗ ಆಟೋಮೇಟಿವ್ ಇಂಡಸ್ಟ್ರಿಯ ಬಗ್ಗೆ ಒಂದು ಸಮಗ್ರ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅಂತ ಹೇಳ್ತೀವಿ. ಇದನ್ನು ನೀತಿ ಆಯೋಗದ ಉಪಾಧ್ಯಕ್ಷರಾಗಿರುವ ಸುಮನ್ ಬೇರಿ ಅವರು ಬಿಡುಗಡೆ ಮಾಡಿರ್ತಾರೆ. ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ ಅಂದರೆ ಸುಮನ್ ಬೇರಿ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ. ಈ ವರದಿಯು ಜಾಗತಿಕ ವ್ಯಾಲ್ಯೂ ಚೈನ್ಗಳ ಸರಣಿಯಲ್ಲಿ ಎರಡನೆಯದ್ದು ಆಗಿದೆ. ಎಷ್ಟನೇದಾಗಿದೆ? ಈ ಒಂದು ಜಾಗತಿಕ ವ್ಯಾಲ್ಯೂ ಚೈನ್ಗಳಲ್ಲಿ ಇದು ಸರಣಿ ಎರಡನೇದು ಆಗಿದೆ. ಇದು ಎರಡನೇ ಒಂದು ವರದಿಯಾಗಿದೆ ಅಂತ ಹೇಳ್ಬೋದು. ಈ ವರದಿಯು ಭಾರತದ ಆಟೋಮೋಟಿವ್ ಘಟಕ ಉದ್ಯಮದ ಪರಿವರ್ತಕ ಸಾಮರ್ಥ್ಯವನ್ನು ಪರಿಶೋಧಿಸುತ್ತದೆ. ಇದು ಭಾರತವು ಚೀನಾ, ಅಮೇರಿಕ ಮತ್ತು ಜಪಾನ್ ನಂತರ ಜಾಗತಿಕವಾಗಿ 4ನೇ ಅತಿ ದೊಡ್ಡ ಆಟೋಮೊಬೈಲ್ ಉತ್ಪಾದಕ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಯಾವುದು? ಭಾರತ ದೇಶ ಏನಪ್ಪ ಅಂತಂದರೆ ಈ ಚೀನಾ, ಅಮೇರಿಕ, ಜಪಾನ್ ಈ ರೀತಿ 3 ದೇಶದ ನಂತರ ಈ ಒಂದು ಜಾಗತಿಕವಾಗಿ 4ನೇ ಅತಿ ದೊಡ್ಡ ಆಟೋಮೊಬೈಲ್ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಯಾವುದು? ನಮ್ಮ ಭಾರತ ದೇಶ 4ನೇದಾಗಿದೆ ನೋಡಿ. ಯಾವ್ಯಾವಿದೆ ಅಂದ್ರೆ ಚೀನಾ ಇದೆ, ಅಮೇರಿಕ ಇದೆ, ಜಪಾನ್ ಇದೆ. 4ನೇದು ನಮ್ಮ ಭಾರತ ದೇಶ ಈ ಒಂದು ಆಟೋಮೊಬೈಲ್ ಒಂದು ಉತ್ಪಾದಕ ರಾಷ್ಟ್ರವಾಗಿದೆ. ಭಾರತವು ವಾರ್ಷಿಕ ಸುಮಾರು 6 ಮಿಲಿಯನ್ ಆಟೋಮೊಬೈಲ್ ಯೂನಿಟ್ಗಳನ್ನು ಉತ್ಪಾದಿಸುತ್ತದೆ. ಅಂದರೆ ವರ್ಷಕ್ಕೆ ಏನಂದರೆ 6 ಮಿಲಿಯನಷ್ಟು ಈ ಒಂದು ಆಟೋಮೊಬೈಲ್ ಯೂನಿಟ್ಗಳನ್ನು ಉತ್ಪಾದನೆಯನ್ನು ಮಾಡುತ್ತದೆ. ಯಾವುದು? ನಮ್ಮ ಭಾರತ ದೇಶ. ಇದರ ಬಗ್ಗೆ ವರದಿಯನ್ನು ನೀತಿ ಆಯೋಗ ಬಿಡುಗಡೆ ಮಾಡಿದೆ. ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿ ಇದಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಭೂ ದಿನವನ್ನು ಆಚರಿಸಲಾಗುತ್ತದೆ? ಅಂದರೆ ಏನಂದರೆ ಪ್ರತಿ ವರ್ಷ ಒಂದು ವಿಶ್ವ ಭೂ ದಿನವನ್ನು ಆಚರಣೆ ಮಾಡ್ತಾರೆ. ಅದು ಯಾವ ದಿನ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಏಪ್ರಿಲ್ 22ನೇ ತಾರೀಕು. ಏಪ್ರಿಲ್ 22ನೇ ತಾರೀಕು ಏನಂದರೆ ಪ್ರತಿ ವರ್ಷ ವಿಶ್ವ ಭೂ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂ ದಿನವನ್ನು ಆಚರಿಸಲಾಗುತ್ತದೆ. ಈ ಆಚರಣೆ ಯಾವತ್ತಕ್ಕೆ ಮಾಡ್ತಾರಂತ ಇದರ ಬಗ್ಗೆ ಆಚರಣೆ ಹಿನ್ನೆಲೆ ಬಗ್ಗೆ ನೋಡಿಕೊಳ್ಳೋದಾದರೆ ಜೀವ ಸಂಕುಲವನ್ನು ಪಾಲನೆ ಪೋಷಣೆ ಮಾಡುವ ಭೂಮಿಯ ವಿಚಿತ್ರ ವರ್ತನೆಗಳಿಂದ ಎಚ್ಚೆತ್ತ ಜಾನ್ ಮೆಕೆನಲ್ 1969ರಲ್ಲಿ ಯುನೆಸ್ಕೋ ಪರಿಸರ ಸಮ್ಮೇಳನದಲ್ಲಿ ವಿಶ್ವ ಭೂ ದಿನದ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ. ಏನಂತ? ಏಪ್ರಿಲ್ 22ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಈ ಜಾನ್ ಮೆಕೆನಲ್ ಎಂಬುವರು 1969ರಲ್ಲಿ ಈ ಒಂದು ಪರಿಸರ ಸಮ್ಮೇಳನದಲ್ಲಿ ಯುನೆಸ್ಕೋ ಪರಿಸರ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಏನು ಮಾಡಮ್ರಿ ವಿಶ್ವ ಭೂ ದಿನವನ್ನು ಆಚರಣೆ ಮಾಡಮಂತ ಹೇಳ್ತಾರೆ. ಯಾವಾಗ? ಏಪ್ರಿಲ್ 22ನೇ ತಾರೀಕು. ಆದ್ದರಿಂದ ಈ ಪ್ರತಿ ವರ್ಷ ಏನಂದರೆ ಏಪ್ರಿಲ್ 22ನೇ ತಾರೀಕು ವಿಶ್ವ ಭೂ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಭೂ ದಿನವನ್ನು ವಿಶ್ವಸಂಸ್ಥೆಯು 2009ರಲ್ಲಿ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಎಂದು ಘೋಷಿಸಿತ್ತು. ಯಾವಾಗ? ಈ ಭೂ ದಿನವನ್ನು ವಿಶ್ವಸಂಸ್ಥೆ ಯಾವಾಗ ಅಂದರೆ 2009ರಲ್ಲಿ ಏನು ಮಾಡ್ತಂದ್ರೆ ಅಂತಾರಾಷ್ಟ್ರೀಯ ಈ ಮಾತೃಭೂಮಿ ದಿನ ಎಂದು ಘೋಷಣೆಯನ್ನು ಮಾಡಿದದು. ಯಾವಾಗ? 2009ರಲ್ಲಿ. ಈಗ 2025ರ ಒಂದು ಧ್ಯೇಯವಾಕ್ಯ ಅಂದರೆ ಪ್ರತಿ ವರ್ಷ ಈ ಒಂದು ಏಪ್ರಿಲ್ 22ನೇ ತಾರೀಕು ಭೂ ದಿನವನ್ನು ಆಚರಣೆ ಮಾಡ್ತಾರಲ್ಲ, 2025ರದ ಒಂದು ಧ್ಯೇಯವಾಕ್ಯ ಏನಿದೆಪ್ಪ ಅಂತಂದರೆ ಅವರ್ ಪವರ್ ಅವರ್ ಪ್ಲ್ಯಾನೆಟ್ ಎಂಬುದು 2025ರ ಒಂದು ವಿಶ್ವ ಭೂ ದಿನದ ಒಂದು ಥೀಮ್ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಧ್ಯೇಯವಾಕ್ಯ ಆಗಿದೆ. ಅವರ್ ಪವರ್ ಅವರ್ ಪ್ಲ್ಯಾನೆಟ್ ಎಂಬುದು 2025ರ ಒಂದು ಭೂ ದಿನದ ಧ್ಯೇಯವಾಕ್ಯವಾಗಿದೆ. ಹಾಗಾದರೆ ನಾವು ಸ್ವಲ್ಪ ಅಂದರೆ ಇದರ ಅಂತರಾಳ ಬಗ್ಗೆ ಹಿಂದಿನ ಅಂಶಗಳ ಪಡೆದುಕೊಳ್ಳೋದಾದರೆ ಒಂದು ಭೂಮಿಯ ಬಗ್ಗೆ ಪಡೆದುಕೊಳ್ಳೋಣ ಅಂಶ. ಅಂದರೆ ಅಂದರೆ 360 ಡಿಗ್ರಿಯಲ್ಲಿ ಒಂದು ಸ್ಟಡಿ ಮಾಡ್ಬೇಕಂತಾರಲ್ಲ, ಈ ರೀತಿಯಾಗಿ ಅದ್ರ ಒಳಗಿನ ಮಾಹಿತಿ ಏನಪ್ಪ. ಈಗ ವಿಶ್ವ ಭೂ ದಿನ ಯಾವಾಗ ಮಾಡ್ತಾರೆ ಅಂತ ಗೊತ್ತಾಯ್ತು. ಯಾವಾಗ? ಏಪ್ರಿಲ್ 22ನೇ ತಾರೀಕು ವಿಶ್ವ ಭೂ ದಿನ ಆಚರಣೆ ಮಾಡ್ತಾರೆ. ಅದರ ಆಚರಣೆ ಹಿನ್ನೆಲೆ ಯಾಕೆ ಮಾಡ್ತಾರೆ ಅಂದರೆ ಯಾರು ಆಚರಣೆ ಮಾಡಂತ ಹೇಳಿದ್ರು ಅದ್ರ ಬಗ್ಗೆ ತಿಳಿದುಕೊಂಡಿವಿ. 2025ರ ಧ್ಯೇಯವಾಕ್ಯ ಏನಪ್ಪ, ಪ್ರತಿ ವರ್ಷ ಧ್ಯೇಯವಾಕ್ಯ ನೀಡ್ತಾರಲ್ಲ ಆ ಧ್ಯೇಯವಾಕ್ಯ ಏನಂತ ಅದು ಕೂಡ ತಿಳ್ಕೊಂಡಿವಿ. ಹಾಗಾದರೆ ಈ ಭೂಮಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭೂಮಿ ಬಗ್ಗೆ ಅಂದರೆ ಅರ್ಥ ಅಂತ ಹೇಳ್ತೀವಿ. ಭೂಮಿಯು ಸೌರವ್ಯೂಹದಲ್ಲಿ 5ನೇ ಅತಿ ದೊಡ್ಡ ಗ್ರಹವಾಗಿದೆ. ಏನು? ಈ ಒಂದು ಗ್ರಹಗಳಲ್ಲಿ 5ನೇ ಒಂದು ಅತಿ ದೊಡ್ಡ ಗ್ರಹ ಯಾವುದಂದರೆ ಇದು ಭೂಮಿಯಾಗಿದೆ ನೋಡಿ. ಜೀವ ಸಂಕುಲ ಹೊಂದಿರುವ ಏಕೈಕ ಗ್ರಹ ಯಾವುದಂದರೆ ಅದು ಭೂಮಿಯಾಗಿದೆ ನೋಡಿ. ಈ ಒಂದು ಜೀವ ಸಂಕುಲನ ಹೊಂದಿರುವಂಥ ಏಕೈಕ ಒಂದು ಗ್ರಹ ಯಾವುದಂದರೆ ಭೂಮಿ
ಆಗಿದೆ. ಭೂಮಿ ಆಗಿದೆ. ಭೂಮಿಯನ್ನು ನೀಲಿಗ್ರಹ ಎಂದು ಕೂಡ ಕರೆಯುತ್ತಾರೆ. ಏನಂತ ಕರೀತಾರೆ? ಭೂಮಿಯೊಂದು ಗ್ರಹ ಎಂದು ಕರೀತಾರೆ. ಈ ಭೂಮಿಯನ್ನು ನೀಲಿಗ್ರಹ ಎಂದು ಯಾಕೆ ಕರೀತಾರೆ ಅಂದ್ರೆ, ಭೂಮಿಯ ಮೇಲೆ 70% ನೀರು ಆವರಿಸ್ಯದ. ಆದ ಕಾರಣ ಏನಂದರೆ ಭೂಮಿಯನ್ನು ನೀಲಿಗ್ರಹ ಎಂದು ಕರೀತಾರೆ. ಎಷ್ಟು? 70% ನೀರಿದೆ, ಬರೀ ನೀರು ತುಂಬಿರುವ ಕಾರಣ ಈ ಒಂದು ನೀಲಿಗ್ರಹ ಎಂದು ಕರೀತಾರೆ ಭೂಮಿಯನ್ನು. ಭೂಮಿಯ ತೊಗಟೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಮೂಲ ವಸ್ತು ಯಾವುದಂದರೆ ಅದು ಆಕ್ಸಿಜನ್ ಆಗಿದೆ. ಅಂದರೆ ನೋಡಿ, ಅಂದರೆ ಅದು O2 ಅಂತ ಹೇಳ್ತೀವಿ. ಅಂದರೆ ಆಕ್ಸಿಜನ್ ಏನಂದರೆ ಭೂಮಿಯ ಒಂದು, ಇದು ಭೂಮಿ ಅಂತ ತಿಳ್ಕೊಳ್ಳಿ, ಇದರ ಒಳಗಡೆ ಏನಪ್ಪ ಅಂತಂದರೆ ಕಂಡುಬರುವ ಒಂದು ಅತ್ಯಧಿಕ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಮೂಲ ವಸ್ತು ಯಾವುದಂದರೆ ಅದು ಆಕ್ಸಿಜನ್ ಆಗಿದೆ. ಓಕೆ. ಭೂಮಿಯ ಒಂದು ಮೇಲೆ, ವಾತಾವರಣದ ಮೇಲೆ ಕಂಡುಬರೋದು ಯಾವುದಂದರೆ ನೈಟ್ರೋಜನ್, ತಳಗೆ ಕಂಡುಬರೋದು ಆಕ್ಸಿಜನ್ ಆಗಿದೆ. ನೋಡಿ, ಇದರ ಬಗ್ಗೆ ಈ ರೀತಿಯಾಗಿ ಮಾಹಿತಿ ನೀಡ್ತೀನಿ. ಇದು ಇಷ್ಟ ಆಗಿತ್ತು ಅಂದರೆ ನಿಮಗೆ ಬೇಗನೆ ಒಂದು ಕಮೆಂಟ್ ಹೊಡ್ರಿ, ಲೈಕ್ ಕೂಡ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಒಂದು ಮಾಹಿತಿ ನೋಡೋದಾದರೆ, ವಂದೇ ಭಾರತ್ ರೈಲು ಒಂದು ತಾಸಿನಲ್ಲಿ ಎಷ್ಟು ದೂರ ಚಲಿಸುತ್ತದೆ? ಈ ವಂದೇ ಭಾರತ ರೈಲು ಒಂದು ತಾಸಿನಾಗ, 1 ಅವರ್ನಲ್ಲಿ ಒಂದು ದೂರದವರೆಗೆ ಕ್ರಮವಹಿಸ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 160 ಕಿಲೋಮೀಟರ್. ಅಂದರೆ 160 ಕಿಲೋಮೀಟರ್ ಒಂದು ತಾಸಿನಲ್ಲಿ ಇದು ನಡೆಯುತ್ತದೆ, ದೂರ ಚಲಿಸುತ್ತದೆ. 160 ಕಿಲೋಮೀಟರ್ವರೆಗೂ ದೂರ ಚಲಿಸ್ತದೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಇದರದ್ದು ಒಂದು ಹೇಳಿಕೆಯನ್ನು ಕೂಡ ರೈಲ್ವೆ ಇಲಾಖೆ ನೀಡಿದೆ. ಏನು ಹೇಳಿಕೆ ನೀಡಿದೆ ಅಂದರೆ, ಈ ವಂದೇ ಭಾರತ್ ರೈಲ್ ಇದೆಯಲ್ಲ, ಈ ವಂದೇ ಭಾರತ್ ರೈಲ್ ಬಗ್ಗೆ ಹೇಳಿಕೆ ಹೇಳಿದೆ. ಅಂದರೆ ಇದು ಅತಿ ಹೆಚ್ಚು ಇಷ್ಟ ಆದರೂ ಕೂಡ, ಬರ್ರಿ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಭಾರತೀಯ ರೈಲ್ವೆಯ ಮೊದಲ ಸೆಮಿ ಹೈಸ್ಪೀಡ್ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ದೇಶದಾದ್ಯಂತ ಭಾರಿ ಮೆಚ್ಚುಗೆ ವ್ಯಕ್ತವಾದರೂ ಈ ರೈಲ್ವೆಗಳಿಗೆ ಸುರಕ್ಷತೆಯ ಕೊರತೆಗಳಿವೆ ಎಂದು ರೈಲ್ವೆ ಸುರಕ್ಷಾ ಆಯುಕ್ತರ ವರದಿ ಹೇಳಿಕೆಯನ್ನು ನೀಡಲಾಗಿದೆ. ಅಂದರೆ ಈ ಒಂದು ವಂದೇ ಭಾರತ್ ಹೈಸ್ಪೀಡ್ ರೈಲ್ ಇದೆಯಲ್ಲ, ಇದು ದೇಶದಾದ್ಯಂತ ಒಂದು ಮೆಚ್ಚುಗೆ ವ್ಯಕ್ತವಾದರೂ ಕೂಡ ಏನಂದರೆ ಈ ಒಂದು ರೈಲುಗಳು ಸುರಕ್ಷತೆಯ ಕೊರತೆ ಹೆಚ್ಚಿಗಿವೆ. ಅಂದರೆ ಒಂದು ಸುರಕ್ಷೆ ಇರಲಾರ್ದಂಥ ಕೊರತೆಗಳು ಇದರ ಎಂದು ರೈಲ್ವೆ ಇಲಾಖೆ ಏನಂದರೆ ಆಯುಕ್ತರು ವರದಿಯನ್ನು ಹೇಳಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಸುರಕ್ಷೆಯನ್ನು ನೀಡಲಾಗುವುದಿಲ್ಲ, ಅಂದರೆ ಇಲ್ಲ ಅಂತ ಹೇಳಲಾಗಿದೆ. ವಂದೇ ಭಾರತ್ ರೈಲುಗಳು ಮುಂಬದಿಯ ಸಾಮಾನ್ಯ ರೈಲಿನ ಎಂಜಿನ್ಗಿಂತ ಕಡಿಮೆ ಭಾರ ಇದೆ. ಇದು ಸಣ್ಣ ಮಟ್ಟದ ಅಡೆತಡೆಗಳನ್ನು ದೊಡ್ಡ ಅಪಘಾತಕ್ಕೆ ಎಡೆಮಾಡಿಕೊಳ್ಳಲಾಗಿದೆ. ಈ ಒಂದು ರೈಲ್ವೆ ಇದೆಯಲ್ಲ, ಅಂದರೆ ಇಲ್ಲಿ ನೋಡೋಣ ಬನ್ನಿ. ಅಂದರೆ ಕಾಮನ್ ರೈಲ್ ಮತ್ತು ಈ ವಂದೇ ಭಾರತ್ ರೈಲ್ ಬಗ್ಗೆ ನೋಡೋದಾದರೆ, ಈ ವಂದೇ ಭಾರತ್ ರೈಲ್ ಇದು ಕಾಮನ್ದು ವೇಟು ಮತ್ತು ಸೈಜು ಹೆಚ್ಚಿಗೆ ಇರ್ತದೆ. ವೇಟು ಜಾಸ್ತಿ ಇದೆ, ಅಂದರೆ ಭಾರ ಕೂಡ ಜಾಸ್ತಿ ಇದೆ, ಅದರದ್ದು ಒಂದು ಸೈಜು ಕೂಡ ಜಾಸ್ತಿ ಇದೆ. ಆದರೆ ವಂದೇ ಭಾರತದ್ದು ಏನಪ್ಪ ಅಂತಂದರೆ ತೂಕ ಅದೇ, ಮತ್ತು ವೇಟು ಮತ್ತು ಭಾರ ಎರಡೂ ಕಡಿಮೆ ಕಂಡು ಬರ್ತದೆ. ಭಾರ ಮತ್ತು ತೂಕ ಇದರಲ್ಲಿ ವಂದೇ ಭಾರತ ಟ್ರೈನ್ನ ಒಂದು ಇಂಜಿನ್ ಇರ್ತದಲ್ಲ ಮುಂದಿನ ಭಾಗ, ಆ ಮುಂದಿನ ಭಾಗದಲ್ಲಿ ಏನಂದರೆ ಕಡಿಮೆ ಇಂಜಿನು ತೂಕನೂ ಹೊಂದಿದೆ, ಯಾವುದು ವಂದೇ ಭಾರತ್. ಆದರೆ ಕಾಮನ್ ಟ್ರೈನ್ಗಳು ಅಂದರೆ ಮಾಮೂಲಿ ಟ್ರೈನ್ಗಳು ಏನಂದರೆ ಅದರದ್ದು ಇಂಜಿನ್ದು ಭಾರ ಕೂಡ ಹೆಚ್ಚಿಗಾದ, ಒಂದು ಸೈಜ್ ಕೂಡ ದೊಡ್ಡದಿದೆ. ಆದ ಕಾರಣ ಇದು ಒಂದು ರೈಲು ಪಟ್ರಿ ಮೇಲೆ ಯಾವುದೇ ಒಂದು ರೈಲ್ವೆ ಹಳಿ ಮೇಲೆ ಯಾವುದೇ ಒಂದು ದನ ಅಥವಾ ಕರಗಳು ಬಂದರೆ ಇದನ್ನು ಅದರಿಂದ ಸುರಕ್ಷಿತವಾಗಿ ಇರ್ಬೋದು. ಯಾವುದು ಕಾಮನ್ ರೈಲ್ ಏನಂದರೆ ಒಂದು ರೈಲ್ವೆ ಪಟ್ರಿ ಮೇಲೆ ಯಾವುದೇ ಒಂದು ದನ ಕರುಗಳು ಬಂದರೆ ಆ ರೈಲ್ವೆ ಇಂಜಿನ್ ಅದಕ್ಕೆ ಪಾರ ಆಗ್ತದೆ, ಹಳಿಯಿಂದ ಬೀಳುವುದಿಲ್ಲ. ಆದರೆ ಅದೇ ವಂದೇ ಭಾರತ್ ರೈಲು ಈ ಹಳಿ ಮೇಲೆ ಯಾವುದಾದ್ರೂ ಒಂದು ದನ ಬಂದರೆ ಅದರಿಂದ ಒಂದು ಹಳಿಯನ್ನು ತಪ್ಪುವ ಸಾಧ್ಯತೆ ಹೆಚ್ಚಿದೆ. ಆದ ಕಾರಣ ಈ ಒಂದು ವಂದೇ ಭಾರತ್ ರೈಲು ಸುರಕ್ಷತೆ ಕೊರತೆ ಕಂಡುಬರುತ್ತದೆ ಅಂತ ಹೇಳ್ತೀವಿ. ವೇಗವಾಗಿ ಹೋಗುವ ಹಸು ಸಿಕ್ಕರೂ ಹಳಿ ತಪ್ಪುವಿಕೆ ಸೇರಿ ಭಾರೀ ಅನಾಹುತ ಸಂಭವಿಸಬಹುದೆಂದು ಹೇಳಿಕೆಯನ್ನು ನೀಡಲಾಗಿದೆ. ಅಂದರೆ ಒಂದು ರೈಲು ಪಟ್ರಿ ಮೇಲೆ ಯಾವುದಾದ್ರೂ ಒಂದು ಹಸು ಬಂದರೆ ಈ ವಂದೇ ಭಾರತ್ ರೈಲು ಹಳಿ ತಪ್ಪುವ ಸಾಧ್ಯತೆ ಹೆಚ್ಚು ಕಂಡುಬರುತ್ತದೆ. ಈ ವಂದೇ ಭಾರತ ರೈಲು ಬಗ್ಗೆ ಮಾಹಿತಿ ನೋಡೋಣ. ನೀವು ಏನಂದರೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತ ನಾವು ನೋಡ್ಬೇಕಾಗ್ತದೆ. ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಈ ವಂದೇ ಭಾರತ್ ರೈಲು ಬಗ್ಗೆ ಮಾಹಿತಿ ಕೇಳುತ್ತಾರೆ. ಇದ್ರ ಬಗ್ಗೆ ನೋಡೋಣ.
ವಂದೇ ಭಾರತ್ ರೈಲು ಇದನ್ನು ಟ್ರೈನ್ 18 ಎಂದು ಕೂಡ ಕರೆಯುತ್ತಾರೆ. ಅಂದರೆ ಟ್ರೈನ್ 18 ಅಂತ ಎದಕ್ಕೆ ಕರೀತಾರೆ ಅಂದ್ರೆ ವಂದೇ ಭಾರತ ರೈಲಿಗೆ ಕರೀತಾರೆ. ಅದಕ್ಕೆ ವಂದೇ ಭಾರತ್ ರೈಲಿಗೆ ಕರೀತಾರೆ. ಇದು ಅತ್ಯಂತ ವೇಗವಾಗಿ ಚಲಿಸುವ ಒಂದು ರೈಲಾಗಿದೆ ಅಂತ ಹೇಳ್ತೀವಿ. ಭಾರತದ ಮೊದಲ ಸೆಮಿ ಹೈಸ್ಪೀಡ್ ರೈಲಾಗಿ ಯಾವುದು ಹೊರಹೊಮ್ಮುತ್ತದೆ ಅಂದರೆ ವಂದೇ ಭಾರತ್ ರೈಲು ಭಾರತದ ಮೊದಲ ಸೆಮಿ ಹೈಸ್ಪೀಡ್ ರೈಲಾಗಿದೆ ನೋಡಿ. ಅದೇ ರೀತಿಯಾಗಿ ಈ ಒಂದು ಇದನ್ನು ವಂದೇ ಭಾರತ್ ರೈಲನ್ನು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ತಯಾರಿಸಲಾಗಿದೆ. ಅದೇ ರೀತಿಯಾಗಿ ಇದೊಂದು ಚೆನ್ನೈನ ಇಂಟಿಗ್ರೇಟ್ ಕೋಚ್ ಫ್ಯಾಕ್ಟರಿಯಲ್ಲಿ ಇದನ್ನು ವಂದೇ ಭಾರತ್ ಅಂದರೆ ಟ್ರೈನ್ 18 ಈ ವಂದೇ ಭಾರತ್ ಯಾವುದು ಚೆನ್ನೈನ ಒಂದು ಇಂಟಿಗ್ರೇಟ್ ಕೋಚ್ ಫ್ಯಾಕ್ಟ್ರಿಯಲ್ಲಿ ನಿರ್ಮಿಸಿದೆ ಅಂತ ಹೇಳ್ತೀವಿ. ಅದೇ ಟ್ರೈನ್ 18 ಇದು ಒಂದು ತಾಸಿನಲ್ಲಿ 160 ಕಿಲೋಮೀಟ್ರ್ ಚಲಿಸುತ್ತದೆ. ಒಂದು ತಾಸಿನಲ್ಲಿ ಎಷ್ಟು 160 ಕಿಲೋಮೀಟ್ರ್ ಚಲಿಸ್ತದಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದು ಟ್ರೈನ್ 18 ವಂದೇ ಭಾರತ್ ರೈಲು ಅಂತ ಕರಿತೀವಿ. ನರೇಂದ್ರ ಮೋದಿ ಅವರು ಫೆಬ್ರವರಿ 15, 2019ರಂದು ನವದೆಹಲಿ ಮತ್ತು ವಾರಾಣಸಿ ನಡುವೆ ಉದ್ಘಾಟಿಸಿದರು. ಈ ಒಂದು ಟ್ರೈನ್ 18 ಏನಿದೆ ಈ ವಂದೇ ಭಾರತ್ ರೈಲು ಇದೆಯಲ್ಲ ಇದನ್ನು ನರೇಂದ್ರ ಮೋದಿ ಅವರು ಯಾವಾಗಂದರೆ 2019ರಲ್ಲಿ ಫೆಬ್ರವರಿ 15 ತಾರೀಕು ಇದನ್ನು ಉದ್ಘಾಟನೆ ಮಾಡ್ತಾರೆ. ಎಲ್ಲಿಂದ ಎಲ್ಲಿವರೆಗೆ? ನವದೆಹಲಿಯಿಂದ ವಾರಾಣಸಿವರೆಗೆ ಒಂದು ಸಂಚಾರವನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ. ಮೊದಲ ಟ್ರೈನ್ ದೇಶದ ಮೊದಲ ಲೋಕೋಮೋಟಿವ್ ರಹಿತ ರೈಲು ಯಾವುದಾಗಿದೆ ಅಂದರೆ ಇದೇ ಒಂದು ಟ್ರೈನ್ 18 ದೇಶದ ಮೊದಲ ಲೋಕೋಮೋಟಿವ್ ಟ್ರೈನ್ ಆಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಇದರ ಮಾಹಿತಿ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ. ಈ ಒಂದು ನಮಗೇನಂದರೆ ಎಕ್ಸಾಮ್ನಲ್ಲಿ ಒಂದು ಈ ವಂದೇ ಭಾರತ್ ರೈಲು ಬಗ್ಗೆ ಮಾತ್ರ ಅಂದರೆ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಟ್ರೈನ್ 18 ಅಂತ ಯಾವುದು ಕರೀತಾರೆ, ಇದರ ಕಿಲೋಮೀಟ್ರ್ ಎಷ್ಟು, ಇದು ಯಾವಾಗ ಒಂದು ಸಂಚಾರ ಮಾಡಿತ್ತು ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂದರೆ ನವದೆಹಲಿಯಿಂದ ವಾರಾಣಸಿವರೆಗೆ ಒಂದು ಸಂಚಾರವನ್ನು ಮಾಡಲಾಗುತ್ತದೆ. ಮೊದಲು ಯಾವಾಗ ಅಂದರೆ ಉದ್ಘಾಟನೆ ಮಾಡಲಾಯಿತು ಅಂದರೆ 2019 ಫೆಬ್ರವರಿ 15 ತಾರೀಕು ಇದನ್ನು ಉದ್ಘಾಟನೆ ಮಾಡಲಾಯಿತು. ಈ ರೀತಿಯಾಗಿ ಈ ಪ್ರಮುಖ ಪ್ರಶ್ನೆಗಳು ಕಂಡು ಬರ್ತವೆ ಎಕ್ಸಾಮ್ನಲ್ಲಿ. ನಿಮಗೇನಾದರೂ ಇನ್ನೂ ಗೊತ್ತಾಗಿಲ್ಲ ಅಂದರೆ ಇದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ, ಇದು ವಂದೇ ಭಾರತ್ ರೈಲಾಗಿದೆ ಅಂದರೆ ಟ್ರೈನ್ 18 ಅಂತ ಇದಕ್ಕೆ ಕರಿತೀವಿ. ಇದು ಲೋಕಲ್ ಅಂದರೆ ಕಾಮನ್ ರೈಲ್ವೆ ಇಂಜಿನ್. ಇದು ಟ್ರೈನ್ 18 ಇದೆಯಲ್ಲ ಅದರ ಇಂಜಿನ್ ಆಗಿದೆ. ಈ ಇಂಜಿನ್ಗಳಿದ್ದಾವಲ್ಲ ಇದರದ್ದು ಒಂದು ಭಾರ ಮತ್ತು ಅಂದರೆ ಭಾರ ಅದರ ಭಾರ ಅದೇ ರೀತಿಯಾಗಿ ಅದರ ಒಂದು ಉದ್ದ ಸೈಜ್ ಅಂತ ಹೇಳ್ತೀವಿ. ಅದರ ಸೈಜ್ ಮತ್ತು ಏನಂದರೆ ಭಾರ ಎರಡು ಜಾಸ್ತಿ ಇದೆ. ಒಂದು ತೂಕ ಇದರದ್ದು ತೂಕ ಕೂಡ ಜಾಸ್ತಿ ಇದೆ ಕಾಮನ್ ಟ್ರೈನ್ದು. ಅದೇ ರೀತಿಯಾಗಿ ಇದು ಉದ್ದ ಕೂಡ ಇದೆ. ಇದು ವಂದೇ ಭಾರತ್ ರೈಲ್ದು ಏನಿದೆಪ್ಪ ಅಂತಂದರೆ ಇದ್ರದ್ದು ಸೈಜ್ ಮತ್ತು ಭಾರ ತುಂಬ ಕಡಿಮೆ ಇದೆ. ಲೋ ಅಲ್ಲಿ ಕಂಡು ಬರ್ತದೆ. ಇದು ಹೈಯಲ್ಲಿ ಕಂಡು ಬಂದರೆ ಇದು ಲೋ ಅಲ್ಲಿ ಕಂಡು ಬರ್ತದೆ ತೂಕ. ಈ ಒಂದು ರೈಲ್ವೆ ಪಟ್ರಿ ಇದೆಯಲ್ಲ ಇಲ್ಲಿ ಸಂಚಾರ ಮಾಡುವ ಟೈಮ್ನಾಗ ಈ ಪಟ್ರಿ ಹತ್ರ ಯಾವುದಾದ್ರೂ ಒಂದು ದನ ಕರುಗಳು ಬಂದರೆ ಈ ಒಂದು ಹಳಿ ತಪ್ಪಲು ಸಂಭವನೀಯತೆ ಹೆಚ್ಚಿರ್ತದೆ. ಯಾವುದಕ್ಕೆ? ಈ ಒಂದು ಟ್ರೈನ್ 18 ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಏನಂದ್ರೆ ಹಳಿ ತಪ್ಪುವ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ಒಂದು ಕಾಮನ್ ಟ್ರೈನಿಗೆ ಏನಿರ್ತದೆ ಅಂದರೆ ಈ ಒಂದು ಹಳಿ ತಪ್ಪಲಾರ್ದಂತ ಇರ್ತದೆ. ಹಳಿ ತಪ್ಪೋದಿಲ್ಲ. ಯಾವುದಾದ್ರೂ ದನ ಬಂದು ಅದರ ಮೇಲೆ ತಿರುಗಾಡಿದ್ರು ಕೂಡ ಈ ಒಂದು ಹಳಿ ತಪ್ಪೋಲ್ಲ ಇದ್ರದ್ದು. ಯಾಕಂದರೆ ಇದ್ರ ಭಾರ ಮತ್ತು ಉದ್ದ ಭಾಳ ಇರ್ತದಲ್ಲ ಆದ ಕಾರಣ ಇದ್ರದ್ದು ಬರಾಬರಿ ಮೇಂಟೈನ್ ಆಗ್ತದೆ. ಆದರೆ ಇದು ಟ್ರೈನ್ 18 ಇದೆಯಲ್ಲ ಇದ್ರದ್ದು ತೂಕ ಕಡಿಮೆ ಇರ್ತದೆ, ಭಾರ ಕೂಡ ಸೈಜ್ ಕಡಿಮೆ ಇರ್ತದೆ. ಈ ರೀತಿಯಾಗಿರೋ ಸಂದರ್ಭದಲ್ಲಿ ಈ ಒಂದು ಟ್ರೈನ್ 18 ಏನಿರ್ತದೆ ಅಂದರೆ ಒಂದು ಹಳಿಯನ್ನು ತಪ್ಪುವ ಸಂಭವನೀಯತೆ ಜಾಸ್ತಿ ಇರ್ತದೆ. ಅದರಿಂದ ಅಪಘಾತಕ್ಕೆ ಕೀಡಾಗುವ ಸಂಭವನೀಯತೆ ಜಾಸ್ತಿ ಇರ್ತದೆ. ಇದನ್ನು ಇತ್ತೀಚೆಗೆ ರೈಲ್ವೆ ಇಲಾಖೆ ಇದನ್ನು ಹೇಳಿದೆ. ಹೇಳಿಕೆಯನ್ನು ನೀಡಿದೆ. ಅಂದರೆ ವಂದೇ ಭಾರತ್ ರೈಲು ಅಷ್ಟು ಸುರಕ್ಷತೆ ಅಲ್ಲ ಅಂತ ಇದು ಹೇಳಿದೆ. ರೈಲ್ವೆ ಇಲಾಖೆ ಇದನ್ನು ಹೇಳಿದೆ ನೋಡಿ. ಇದರ ಬಗ್ಗೆ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ನೀವಿನ್ನೂ ಯಾವ ವೀಡಿಯೋ ನೋಡಿಲ್ಲೋ ಅವನ್ನು ವೀಡಿಯೋನ ನೋಡಿಕೊಳ್ಳಿ ಹೋಗಿ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳ್ಬೋದು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಲ್ಲಿ ಈ ವಿಡಿಯೋನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.